ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಬಿಡಿಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ ಎಲ್ಲ ಈಕಿನ ನಾ ಬಂದಿದ್ದ ಕಾಣಿಸ್ವಲ್ದನ ನಿನಗ ಊಟಕ್ಕ ಅಡಿಗೆ ಏನ್ ಮಾಡಿದಿ ಗಂಗಾಳ ಹಚ್ಚ ನಡಿ. ಹಾಕ್ಲಕ್ಕ ನೀರ್ ಇಡ್ಬೇಕು, ಹುಲ್ ಹಾಕ್ಬೇಕು, ಸಗಣಿ ಬೆಳಿಬೇಕು, ಮೈ ತೊಳಿಬೇಕು, ಯಾವ್ದು ಇಲ್ಲ ನೋಡು. ನೆಟ್ಟಗ ಬಂದು ಉಣ್ಣ ಗಂಗಾಳ ಮುಂದೆ ಕುಂತ ಬಿಡೋದು. ಏನಂದಿ ನನ್ನೇನ್ ದನ ಕಾಯನ್ ಮಾಡಿಯ ನೀನ? ನಮ್ಮ ವಂಶದಾಗ ಯಾರು ಆಕಳ ಮೈ ತೊಳೆದಿಲ್ಲ, ಸಗಣಿ ಬಳದಿಲ್ಲ. ನಮ್ಮ ವಂಶ ಅಂದ್ರ ಏನಂತ ತಿಳ್ಕೊಂಡಿ ನೀನು? ಊರಾಗ ಹಿರೇತನ ಮಾಡದಂತ ವಂಶ ನಮ್ದು. ನಮ್ಮ ಅಜ್ಜ ಹಂಗ ಊರಾಗ ಹೊಂಟ ಅಂತಂದ್ರ ಎಲ್ಲಾರು ಕೈ ಎತ್ತಿ ಮುಗಿತಿದ್ರು. ಊರಾಗ ಬಡಬಗರಿಗೆ ವಂಶದಾನ ಧರ್ಮ ಮಾಡಿದ ಕೈ ಅದು. ಕಿಸೆದಾಗ 1,000 ರೂಪಾಯಿ ಇಟ್ಕೊಂಡು ಓಡಾಡನವ. ಅದು ಅವಾಗ ತಿಳ್ಕೊ ಬಂದಾಳಿಲೆ. ಆಕಳ ಮೈ ತೊಳಿಬೇಕಂತ, ಹುಲ್ ಹಾಕ್ಬೇಕಂತ, ನೀರ್ ಇಡ್ಬೇಕಂತ. ಹೋಗ ಇಷ್ಟೊತ್ತನ ಊರ್ ಹರಿಯಾಡ್ ಬಂದಿದ್ದಾತ. ಈಗ ಪುರಾಣ ಪ್ರವಚನ ಪೌರಾಣಿಕ ಕತೆ ಬೇರೆ ಹೇಳಾಕ ಶುರು ಮಾಡ್ತಿದಿ. ಅದಲ್ಲ, ನಮ್ಮ ಅಜ್ಜನ ಕಡೆ ಅಷ್ಟು ಕುರಿ ಹೊಲ ಇತ್ತು. ನಮ್ಮ ಅಜ್ಜ ದೊಡ್ಡ ಜಮೀನ್ದಾರ ಆಗಿದ್ದ. ಅವನ ಹತ್ರ ಒಂದು ಆನಿತ್ತು, ಒಂದು ಒಂಟಿತ್ತು, ಒಂದು ಕುದುರಿತ್ತು, ಒಂದು ಕತ್ತಿತ್ತು, ಒಂದು ನಾಯಿ ಇತ್ತು ಅಂತ ಹೇಳಿ ಇದನ್ನ ಹೇಳ್ಕೊಂತ ಕಟ್ಟಿ ಮೇಲೆ ಕುತ್ಕೊಂಡ್ ಬಿಡು. ದುಡಿಯೋದಿಲ್ಲ, ದುಃಖ ಬಿಡೋದಿಲ್ಲ ನೋಡು. ಏನಾಗಿದ್ದು ಆಗಿ ಹೋಗೈತಿ, ಮುಂದಾಗೋದೇನೈತಿ ಅದನ್ನ ನೋಡು. ಅಲ್ಲ, ನಿನ್ ಕಡೆ ಏನೈತಿ, ಅವನ ಕಡೆ ಅಷ್ಟೆಲ್ಲ ಇತ್ತು ಅಂತ ಹೇಳಾಕತ್ತಿಯಲ್ಲ. ನೋಡಿಲೆ, ಎಲ್ಲ ಆಗಿದ್ದು ಮುಗಿದು ಹೋಗೈತಿ. ಈಗ ಅದು ನೀ ಈಗ ಏನ್ ಅದಿದಿ, ಎಲ್ಲದಿದಿ, ಏನ್ ಮಾಡಾಕತ್ತಿದಿ, ಏನ್ ತಿನ್ನಾಕತ್ತಿದಿ ಅನ್ನೋದು ವಿಚಾರ ಮಾಡು. ಅಲ್ಲ, ನಮ್ಮ ಅಜ್ಜಗ ಮಾತಾಡ್ತಿರ್ಲಿಲ್ಲ ನೀನು. ನಮ್ಮ ಅಜ್ಜನ ಕಡೆ ಆನಿ ಒಂಟಿ ಕುದುರೆ ಇದ್ದಿದ್ದಿಲ್ಲ ಸುಳ್ಳನ. ನೀನು ನೋಡ್ಬೇಕಿತ್ತು ನಮ್ಮ ಅಜ್ಜ ಹೆಂಗ್ ಮರ್ದಾನ ಅಂತ ಹೇಳಿ. ನಾನು ಮೆರ್ದವನ ಒಂದ್ ಟೈಮ್ನಾಗ ಊರಾಗ ನಿನ್ನ ಮದುವೆಯಾಗಿ ಹಿಂಗ ಊರ್ ಬಿಟ್ಟು ಊರಿಗೆ ತಿರುಗಾಡೋ ಪರಿಸ್ಥಿತಿ ಬಂದತಿ. ನೋಡಿಲ್ಲ, ನಾನು ಈಗ ಊರಿಗೆ ಹೋದ್ರ ಎಲ್ಲಾರು ನನ್ನ ಬರ್ರಿ ಅಂತ ಹೇಳಿ ಕರಿತಾರ. ಕರೆದು ಕಟ್ಟಿ ಮೇಲೆ ಜಮಖಾನ ಹಾಸಿ ಶಾಲ್ ಹಾಕಿ ಸನ್ಮಾನ ಮಾಡ್ತಾರ. ಗೊತ್ತನ? ನಾ ನೋಡಿಲೆ ನಿನ್ನ ಸನ್ಮಾನ. ಅದ ಮುಂಚೆ ಬಾಗಲ್ದಾಗ ಬಂದು ಸಾಲಗಾರರು ಸಾಲ ಕೇಳ ಹೊತ್ನ್ಯಾಗ ಹಿತ್ತಲ ಬಾಗಲ್ದಿಂದ ಕಂಬ್ಳಿ ಹಚ್ಕೊಂಡು ಓಡಿ ಹೋಗಿದ್ದಿ. ಅದ ಹಿತ್ತಲಾಗ ಬಂದು ಸಾಲಗಾರರು ನೀನ್ ಹಿಡ್ಕೊಂಡ್ರೆ ಮುಂಚೆ ಬಾಗಲ್ದಿಂದ ಗುಡಾರ ಹೊತ್ಕೊಂಡು ಓಡಿ ಹೋಗಿದ್ದಿ. ಸಾಲ ಹಚ್ಚಿ ಸನ್ಮಾನ ಮಾಡ್ಕೊಂತೀವಿ. ಸನ್ಮಾನ ಹೋಗಲಿ, ಊರಿಗೆ ಹೋದ್ರ ಸಾಲ ಕೊಟ್ಟಾರ ನಿನ್ನ ಹುಡುಕ್ಯಾಡಕತ್ಯಾರ. ಅಲ್ಲ ಹುಚ್ಚಿ, ನಿನಗೇನ್ ಗೊತ್ತೈತಿ? ನೋಡಿಲೆ, ಸಾಲ ಕೊಟ್ಟರದು ಸಾಲ ಯಾವತ್ತಿಗೂ ತೀರಿಸಬಾರ್ದು. ತೀರಿಸ್ಬಿಟ್ವಿ ಅಂತಂದ್ರ ಅವ್ರು ನಮ್ಮನ್ನ ಮರಿತಾರ. ಅವ್ರಿಗೆ ಕೊಡೋ ಸಾಲನ ನಾವ್ ಹಂಗ ಇಟ್ಕೋಬೇಕು. ಅವರು ನಮ್ಮನ್ನ ನೆನೆಸ್ತಿರ್ತಾರ, ಯಾವಾಗ ಬರ್ತಾರ ಅಂತ ಹೇಳಿ ಕಾಯ್ತಿರ್ತಾರ. ಗೊತ್ತೈತೇನಿಲ್ಲ ನಿಂಗ? ಯಪ್ಪ ನಾನು ನಿನ್ನ ಜೊತೆ ತಲೆ ಹೊಡ್ಕೊಳಕತ್ತೇನಿಲ್ಲ. ನನಗೆ ಬುದ್ಧಿಲ್ಲ, ನನ್ನ ಬುದ್ಧಿಗೆ ತಗೊಂಡು ಹೊಡ್ಕೋಬೇಕು. ನೋಡಿಲೆ, ನಾವು ಬೇಕೆ ಇಲ್ಲೇ ದುಡಿಬೇಕು, ಗಳಿಸ್ಬೇಕು, ಊರನ್ ಸಾಲ ಹರ್ಕೊಂಡು ಈ ಮನಿ ಬಾಡಿಗೆ ಬಿಟ್ಟು ನಮ್ಮ ಊರಾಗ ಹೋಗಿ ಚಂದಾಗ ಬಾಳೆ ಮಾಡ್ಕೊಂತ ಇರ್ಬೇಕಂತ ಹೇಳಿ ವಿಚಾರ ಮಾಡಕತ್ತೀನಿ. ನೀನು ಹಿಂಗ ವಿಚಾರ ಮಾಡು. ಸಾಲಗಾರರು ನಮ್ಮ ನೆನಪಿಟ್ಕೊಂತಾರ, ಸಾಲ ಹರಿಬಾರ್ದು ಅಂತ ಹೇಳಿ ಈ ಊರಾಗ ತಿರ್ಕೊಂತ ಮಾಡ್ಬಾರ ಚಟ ಮಾಡಿ ರೊಕ್ಕ ಕಳೆದು ಸಾಲ ಇನ್ನೂ ಸ್ವಲ್ಪ ಮಾಡ್ಕೊಂಬ. ಮತ್ತೆ ಈ ಊರನ್ ಸಾಲಗಾರರು ಈ ಊರ್ ಬಿಟ್ಟು ಓಡಿಸ್ತಾರ. ಹಿಂಗ ಊರ್ ಬಿಟ್ಟು ಊರು ತಿರ್ಕೊಂತ ಕುಂತ ಬಿಡಣ. ನೋಡಿಲೆ, ಚಂದಾಗ ಹೇಳಾಕತ್ತೀನಿ ಕೇಳು. ಆಕಳಾನು ಮಹಿಳಾ ಸಂಘದಾಗ ಸಬ್ಸಿಡಿ ಲೋನ್ ಮೇಲೆ ತಗೊಂಡ್ಬಂದು ಕಟ್ಟೀನಿ. ಅದು ಚಂದಾಗ ಜಾಪನ ಮಾಡಿದ್ವಿ ಅಂತಂದ್ರೆ ನಮ್ಗೆ ಉಣ್ಣಾಕ ತಿನ್ನಾಕ ಒಂದಿಟ್ಟು ಸಾಲ ಹರ್ಕೊಳಕ ರೊಕ್ಕ ರೂಪಾಯಿ ಸಿಗ್ತತಿ. ನೀನು ಹಿಂಗ ಊರ್ ತಿರ್ಕೊಂತ ಕುಂತಿ ಅಂತಂದ್ರೆ ಸಾಲ ಅಂತೂ ಹರಿಯಂಗಿಲ್ಲ. ಮತ್ತ ಸಾಲ ತೀರಿಸಲಿಲ್ಲ ಅಂತಂದ್ರೆ ಆಕಳನ್ನು ತಗೊಂಡ್ ಹೋಗಾರ. ಆಮೇಲೆ ಐತಲ್ಲ, ಇಬ್ರು ಅಂಗೈನ ನೆಕ್ಕೊಂತ ಕುಂದ್ರಬೇಕಾಕತಿ. ಒಂದಿಟ್ಟು ಹೇಳಿದ್ದು ಕೇಳು, ಚಂದಾಗ ದುಡಿ, ಇಬ್ರು ಕೂಡಿ ಸಾಲ ಹರ್ಕೊಂಡು ಊರ್ ಮೆಟ್ ಹತ್ತೋಣ. ಸಾಕ್ ಮಾಡ್ ನಿಂದು ಒದರಾಟ ನನಗೆ ಕೇಳಕ್ ಆಗ್ವಲ್ದು. ಇನ್ನ ನೆಮ್ಮದಿಯಿಂದ ಉಣ್ಣಾಕ ಬಂದ್ರ ಸುರು ಹಚ್ಚಿಬಿಟ್ಟಾಳ. ಏನು ನಿನಗೆ ಲೋನ್ ಕಟ್ಟಾಕ ರೊಕ್ಕ ಬೇಕು ಹೋದಿಲ್ಲ? ಎಷ್ಟು ಬೇಕು ಹೇಳ. ಸಂಜೆ ಒಳಗ ಅಂತಂದ್ರೆ ನಿನ್ನ ಕೈಯಾಗ ಎಷ್ಟು ರೊಕ್ಕ ಕೇಳ್ತಿಯಲ್ಲ ಅಷ್ಟು ತಗೊಂಬಂದು ಕೊಡ್ತಾನಿ. ಇಲ್ಲ ಬಾರ್ದು ಈಗ ಮಾತಾಡಕ್ ಹೋಗಬೇಡ. ಅಯ್ಯಪ್ಪ, ಬಿಲ್ಡಪ್ ಕೊಡೋದು ಸಾಕ್ ಮಾಡು. ಮೊದಲ ದುಡ್ಯಾಕ್ ಹೋಗು. ದುಡ್ಕೊಂಡ್ಬಂದು ಇವತ್ತಿನ ಪಗಾರ ಆಟ ತಂದು ಕೊಡು. ನಾ ಕೇಳದಷ್ಟು ಲೋನ್ ಏನ್ ಬೇಕಾಗಿಲ್ಲ. ನೀ ದುಡ್ಕೊಂಡ್ಬಂದು ಇವತ್ತಿನ ಪಗಾರ ತಂದು ಕೊಟ್ಟಿ ಅಂತಂದ್ರೆ ಹೌದಂತ ನಿನಗ. ಮೊದಲ ಹೋಗು, ದುಡ್ಯಾಕ್ ಹೋಗು. ಅಯ್ಯೋ ದೇವರೇ, ಬರಸಿಡಿಲನಾದರೂ ನಾನು ಸಹಿಸಬಲ್ಲೆ, ಆದರೆ ಈ ಹೆಂಡತಿಯ ನಿಂದನೆಯನ್ನು ಮಾತ್ರ ನಾನು ಸಹಿಸಲಾರಿ. ನೋಡ ವಾಸಂತಿ, ಸಂಜೆ ಒಳಗ ಅಂತಂದ್ರ ನಾನು ಇವತ್ತಿನ ಪಗಾರ ದುಡ್ಕೊಂಬರ್ಲಿಲ್ಲ ಅಂತಂದ್ರ ನಮ್ಮ ಅಪ್ಪನ ಮಗನ ಅಲ್ಲ, ನಾನೇನೈತಲ್ಲ ದುಡ್ಕೊಂಡು ಬಂದ ನಿನ್ನ ಕೈಯಾಗ ಪಗಾರ ಕೊಟ್ಟ ಮ್ಯಾಲೆನ ಇವತ್ತಿನ ಕೂಳು ತಿಂತಾನೆ. ಬರ್ತೇನೆ ನಾನು, ಬರ್ದಿಟ್ಕೋ ಈ ದಿನಾನ. ಆಯ್ತು. ಅಯ್ಯಯ್ಯಪ್ಪ, ಏನೋ ಒಂದು ಜೋಸ್ನ್ಯಾಗ ರಾಜ್ಕುಮಾರ ಮೈಯಾಗ ಬಂದು ಹೊಕ್ಕೊಂಡಂಗ ಹೇಳ್ಬಿಟ್ಟೆ ನಾನು. ಏನಪ್ಪ ದುಡಿಯೋದು, ನನಗರ ಕೆಲಸ ಮಾಡಿ ಗೊತ್ತಿಲ್ಲ, ಏನಿಲ್ಲ. ಎಲ್ಲಪ್ಪ ರೊಕ್ಕ ದುಡಿಯಕ್ಕೆ ಹೋಗುದು, ಈಗ ಏನು ಕೂಲಿ ಮಾಡೋದು? ಅಯ್ಯೋ ದೇವ್ರೇ ಪರಮಾತ್ಮ, ಕಾಪಾಡಪ್ಪ ತಂದೆ. ಇವಪ್ಪ, ನನಗೆ ಎಷ್ಟು ಖುಷಿ ಆತ್ರಿ. ಇವತ್ತ ನನ್ನ ಗಂಡ ದುಡ್ಯಾಕ್ ಹೋಗ್ಯಾನ್ರಿ, ಕೆಲ್ಸಕ್ಕೆ ಹೋಗ್ಯಾನ. ಅವ ಕೆಲ್ಸಕ್ಕೆ ಹೋಗಿ ದುಡ್ಕೊಂಡ್ಬಂದು ರೊಕ್ಕ ಕೊಡೋವರೆಗೂ ನೀವು ನಮ್ಮ ಈ ಕಾಮಿಡಿ ವಿಡಿಯೋ ನೋಡ್ಕೊಂತ ಇರ್ರಿ. ನಮ್ಮ ಕಾಮಿಡಿ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡ್ರಿ, ಹಂಗ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡ್ರಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳನ್ನ ನೀವು ನೋಡಕತ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಕೊಂತ ಇರ್ರಿ. ಧನ್ಯವಾದಗಳೊಂದಿಗೆ ಕ್ರೇಜಿ ಕಾರ್ಟೂನ್ ಕನ್ನಡ ಕಾಮಿಡಿ ಯೂಟ್ಯೂಬ್ ಚಾನಲ್.